ಮೊದಲು ಕಡಿಮೆ ಬಡ್ಡಿಗೆ ಹೆಚ್ಚು ಸಾಲ ಕೊಡ್ತೀವಿ ಅಂತಾರೆ. ನಿಮಗೆಷ್ಟು ಸಾಲ ಬೇಕಾದ್ರೂ ಕೊಡ್ತೀವಿ ಅಂತಾರೆ. ನಂತರ ದಾಖಲೆ ಶುಲ್ಕ ಅಂತ ಹೇಳಿ ದುಡ್ಡು ಪೀಕ್ತಾರೆ. ಗ್ರಾಹಕರೇ, ವಂಚಕರಿದ್ದಾರೆ, ಎಚ್ಚರಿಕೆ. ಬಡ್ಡಿ ದರದಲ್ಲಿ ಸಾಲ ನೀಡುವ ಆಮಿಷ ಒಡ್ಡಿ ಉಂಡೆನಾಮ ಇಡ್ತಾರೆ ಜೋಪಾನ. ಆನ್ಲೈನ್ ವಂಚಕರಿದ್ದಾರೆ, ನಯವಾಗಿ ಕರೆ ಮಾಡಿ ಮಾತನಾಡಿ ಯಾಮಾರಿಸ್ತಾರೆ, ಎಚ್ಚರಿಕೆ. ನಿಮ್ಮ ದುಡ್ಡು ನಿಮ್ಮದೇ ಜವಾಬ್ದಾರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ಈ ಸ್ಟೋರಿ ನೋಡಿ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಆಮಿಷ ತೋರಿಸಿ 1.32 ಸಾವಿರಕ್ಕೆ ಉಂಡೆ ನಾಮ ಇಟ್ಟಿರುವ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ. ಇನ್ನು ಆನ್ಲೈನ್ ವಂಚಕರಿಗೆ ಜಾಲ ಬೀಸಿ ವಂಚಕರನ್ನ ಹೆಡೆಮುರಿ ಕಟ್ತಾರ ನಂಜನಗೂಡು ಪೊಲೀಸರು. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಆಮಿಷ ತೋರಿಸಿ ವ್ಯಕ್ತಿಯೊಬ್ಬರಿಗೆ 1,32,000 ರೂಪಾಯಿ ಹಣಕ್ಕೆ ಉಂಡೆನಾಮ ಹಾಕಿದ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ. ಅಶೋಕ್ ಎಂಬುವವರೇ ಹಣ ಕಳೆದುಕೊಂಡ ನತದೃಷ್ಟ. ಮೊಬೈಲ್ಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿ ಬಜಾಜ್ ಫೈನಾನ್ಸ್ನಿಂದ ಮಾತನಾಡುತ್ತಿರುವುದಾಗಿ ಹೇಳಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದಾಗಿ ನಂಬಿಸುತ್ತಾನೆ. ವಂಚಕನ ನಯವಾದ ಮಾತನ್ನ ನಂಬಿದ ಅಶೋಕ್ ನೋಂದಣಿ ಹಾಗೂ ದಾಖಲೆಗಳ ಶುಲ್ಕ ಎಂದು ಕಾರಣ ನೀಡಿದ ವಂಚಕನಿಗೆ ಹಂತ ಹಂತವಾಗಿ 1,32,000 ರೂಪಾಯಿ ಹಣ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಅದೇನೋ ಅನ್ನೋ ಹಾಗೆ ವಂಚಕ ನಯವಾಗಿ ಅಶೋಕ್ ಅವರಿಗೆ ಉಂಡೆನಾಮ ಹಾಕಿದ್ದಾನೆ. ಇನ್ನು ವಂಚನೆಗೆ ಒಳಗಾದ ಅಶೋಕ್ ಅವರು ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಅನಾಮಧೇಯ ವಂಚಕನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇನ್ನು ನಂಜನಗೂಡು ತಾಲೂಕಿನಾದ್ಯಂತ ಇದೇ ರೀತಿಯಾಗಿ ದಿನನಿತ್ಯ 3 ರಿಂದ 4 ಆನ್ಲೈನ್ ವಂಚನೆ ಪ್ರಕರಣಗಳು ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿವೆ. ವಂಚಕರ ಮಾತಿಗೆ ಮರುಳಾಗಿ ದುಡಿದು ಕೂಡಿಟ್ಟ ಹಣವನ್ನ ಸಾಕಷ್ಟು ಮಂದಿ ಕಳೆದುಕೊಳ್ಳುತ್ತಿದ್ದಾರೆ. ತಾಲೂಕಿನ ಜನತೆಗೆ ಪೊಲೀಸರು ಜಾಗೃತಿ ಮೂಡಿಸುವುದರ ಜೊತೆಗೆ ಖದೀಮರ ಬಂಧನಕ್ಕೆ ನಂಜನಗೂಡು ಪೊಲೀಸರು ಜಾಲ ಬೀಸ್ತಾರಾ ಎಂಬುದನ್ನ ಸದ್ಯ ಕಾದು ನೋಡಬೇಕಿದೆ. ನಮ್ಮ ಬಜಾಜ್ ಫೈನಾನ್ಸ್ ಇಂದ ಒಂದು ಕಾಲ್ ಬಂದಿತ್ತು. ಕಾಲ್ ಬಂದು ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ನಾವು 5 ಲಕ್ಷ ಕೇಳಿದ್ವಿ. ಆಮೇಲೆ 5 ಲಕ್ಷ ಹೇಳಿ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು. ಆಮೇಲೆ ಮತ್ತೆ ಒಂದು ಕಂತಿ ಇಷ್ಟು ಫಸ್ಟ್ ಕಷ್ಟಕ್ಕೆ 1,500,000 ಅಂತ ಹೇಳ್ಕೊಂಡು ಹೇಳಿದ್ರು. ಮತ್ತೆ ಆಮೇಲೆ ಲಾಸ್ಟ್ ಅಮೌಂಟ್ ಅಂತ ಹೇಳ್ಕೊಂಡು ಕಟ್ಟಿಸ್ತಾನೆ ಹೇಳಿದ್ರು. ಅದಕ್ಕೆ ಅಂದ್ಬಿಟ್ಟು ಮತ್ತೆ ತಿರ್ಗಾ ನಾವು ಫೇಕ್ ಅಂತ ಗೊತ್ತಾಗಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆಮೇಲೆ ಅದೇ ಇದು ದುಡ್ಡು ಅಮೌಂಟ್ ಫ್ರಾಡ್ಗಳು ಅಂತ ಎಲ್ಲ ಹೇಳಿದ್ರು. ಅದೇ ಅಮೌಂಟ್ ನಮ್ಗೆ ಬರ್ಬೇಕು. ಎಷ್ಟು ಕಟ್ಟಿದ್ರಿ ಒಟ್ಟಿಗೆ? ಟೋಟಲ್ 1,31,000 ಕಟ್ಟಿದ್ವಿ. ಡಾಕ್ಯುಮೆಂಟ್ ಎಲ್ಲ ಇದೆ, ಕಟ್ಟಿರೋದೆಲ್ಲ ಇದೆ. ಪೊಲೀಸ್ನವ್ರು ಏನ್ ಹೇಳ್ತಾರೆ?